ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್. ಯೂಟ್ಯೂಬಲ್ಲಿ ನನ್ನ ಮೊದಲನೇ ವಿಡಿಯೋ ಇದು. ಸಪೋರ್ಟ್ ಮಾಡಿಪ್ಪ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಗಾನಿಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಬನ್ನಿ ಹಾಗಾದರೆ ನೇಪಿಯರ್ ಕುಯ್ಯೋಕೆ ಹೋಗೋಣ. ಚಿಕ್ಕ ಚಿಕ್ಕ ವಿಡಿಯೋ ಹಾಕಿದ್ದೀನಿ. ಬನ್ನಿ ಇವಾಗ ಚಾಪ್ ಕಟ್ ಮಾಡೋಣ. ಅಲ್ಲಿ ನೇಪಿಯರ್ ಕುಯ್ತಾ ಇದ್ದಿದ್ದು ನಾನು, ಇಲ್ಲಿ ಜೋಳ ಕಟ್ ಮಾಡ್ತಾಯಿದ್ದೀನಿ. ನೇಪಿಯರು ಮಧ್ಯಾಹ್ನಕ್ಕೆ ಹಾಕೋಣ ಅಂದ್ಬಿಟ್ಟು ಇವಾಗ ಇಲ್ಲಿ ಬೆಳಗ್ಗೆ ಕುಯ್ಕೊಂಬಂದರೆ ಜೋಳ ಕಟ್ ಮಾಡಾಕ್ತಾಯಿದ್ದೀನಿ. ಈಗ ಕಟ್ ಮಾಡಿದ್ದಾಯಿತು. ಹಸುಗಳಿಗೆ ಒಂದು ಸಲ 6 ಟಬ್ಬಿಗೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಒಂದೇ ಟಬ್ಬು ಕಟ್ ಮಾಡ್ಕೊಂಡು ಹೋಗಿ ಹಾಕಿದ್ರೆ ಒಂದು ಸಲ ಕಿತ್ತಾಡ್ತಾ ಇರ್ತವೆ. ಅದಕ್ಕೆ 6 ಟಬ್ಬಿಗೆ ಕಟ್ ಮಾಡಿ ಇಟ್ಕೊಂಬಿಟ್ಟು ಎಲ್ಲವಕ್ಕೂ ಒಂದೇ ಸಲ ಹಾಕೊಂಬಂದ್ಬಿಡ್ತೀನಿ. ಆವಾಗ ಅವು ಕಿತ್ತಾಡಲ್ಲ. ವಿಡಿಯೋ ಚಿಕ್ಕದಾದರೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಎಲ್ಲ ಹಸುಗಳಿಗೂ ಮೇವು ಹಾಕಿದ್ದಾಯಿತು. ಚಿಕ್ಕ ಕರುಗಳಿಗೆ ಅರ್ಧ ಟಬ್ ಹಾಕ್ತೀನಿ. ದೊಡ್ಡ ಹಸುಗಳಿಗೆ ಒಂದೊಂದು ಟಬ್ ಹಾಕ್ತೀನಿ. ಆ ಟಬ್ಬಲ್ಲಿ ಇಷ್ಟಪಟ್ಟು ಕೆಲಸ ಮಾಡೋರ್ಗೆ ಒಂದು ಲೈಕ್ ಇಲ್ವೇನ್ರಿ? ಕೊಡ್ರಿ ಒಂದು ಲೈಕು. ನನ್ನ ಕೆಲಸ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾವೆ. ಅದು ಖಾಲಿ ಆದಮೇಲೆ ಮಧ್ಯಾಹ್ನಕ್ಕೆ ನೇಪಿಯರ್ ಕುಯ್ದಿದ್ದೀನಲ್ಲ ಅದನ್ನು ಹಾಕ್ತೀನಿ. ಇವಳು ನನ್ನ ತಮ್ಮನ ಮಗಳು. ಸ್ಮೈಲ್ ಕೊಡಿ ಅಂದರೆ ಸ್ಟ್ಯಾಚು ಥರ ನಿಂತ್ಕೊಂತಾಳೆ ನೋಡಿ. ಮೇವೆಲ್ಲ ತಿಂದಾದ್ಮೇಲೆ ಹಿಂಗೆ ಬಿಟ್ಬಿಡ್ತೀವಿ. ಅವು ಹೋಗಿ ಅವೇ ನೀರು ಕುಡ್ಕೊತವೆ. ನಾವು ನೀರು ಖಾಲಿ ಆದರೆ ಟಬ್ಬೊಳಗೆ ಬಿಡ್ತೀನಿ. ಅವಕ್ಕೆ ಎಷ್ಟು ಬೇಕೋ ಅಷ್ಟು ಕುಡ್ಕೊಂಡು ಹೋಗ್ತವೆ. ನನ್ನ ವಿಡಿಯೋ ನೋಡಿರೋ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.